ಟೈಮ್ ನೆನ್ಪಿದ್ಯಾ? ಪರೀಕ್ಷೆ ಹತ್ರ ಬಂದಾಗ ಅಬ್ಬಾ ಎಷ್ಟೊಂದೆಲ್ಲ ನೆನ್ಪಿಟ್ಕೋಬೇಕು ಅಂತ ತಲೆ ಬಿಸಿ ಆಗ್ತಿತ್ತು ಅಲ್ವಾ? ಫಾರ್ಮುಲಾಗಳು, ಇಸ್ವಿಗಳು, ಮುಖ್ಯ ಪಾಯಿಂಟ್ಸ್ ಹೀಗೆ ಲಿಸ್ಟ್ ಮುಗಿಯೋದೇ ಇಲ್ಲ. ಆದ್ರೆ ನಾವು ನೆನ್ಪಿಟ್ಕೊಳ್ಳೋ ವಿಧಾನದಲ್ಲೇ ಏನಾದ್ರೂ ತಪ್ಪಿದ್ರೆ? ಬನ್ನಿ, ಇವತ್ತು ಮೆಮೊರಿ ಬಗ್ಗೆ ಇರುವ ಕೆಲವು ಸೀಕ್ರೆಟ್ಸ್ಗಳನ್ನ ತಿಳ್ಕೊಳ್ಳೋಣ. ನೋಡಿ, ಹೆಚ್ಚಿನವರು ಮಾಡೋ ತಪ್ಪು ಇಲ್ಲೇ ಇರೋದು. ಯಾವುದು ನಮ್ಗೆ ಸುಲಭ ಅನಿಸುತ್ತೋ ಮತ್ತು ಯಾವುದು ನಿಜವಾಗ್ಲೂ ಕೆಲಸ ಮಾಡುತ್ತೋ ಅದರ ಮಧ್ಯೆ ದೊಡ್ಡ ಅಂತರನೇ ಇದೆ. ನಮ್ಮ ನೋಟ್ಸನ್ನ ಮತ್ತೆ ಮತ್ತೆ ಓದ್ತಾ ಇದ್ರೆ ಏನೋ ಓದಿದ ಹಾಗೆ ಅನ್ಸುತ್ತೆ, ಸರಿ, ಆದ್ರೆ ಅದು ನಮ್ಮ ಬ್ರೈನ್ಗೆ ಯಾವುದೇ ಚಾಲೆಂಜ್ ಕೊಡಲ್ಲ. ಇನ್ನೊಂದ್ ಕಡೆ ಓದಿದ್ದನ್ನ ನೆನ್ಪಿಸ್ಕೊಳ್ಳೋಕೆ ಟ್ರೈ ಮಾಡೋದು, ಹೌದು, ಅದು ಕಷ್ಟ. ಆದ್ರೆ ನಮ್ಮ ಮೆಮೊರಿಯನ್ನ ಬಲಪಡಿಸೋ ನಿಜವಾದ ಜಿಮ್ ವರ್ಕೌಟ್ ಅದೇನೆ. ಸರಿ, ಮೊದಲು ನಾವು ನೆನಪಿನ ಶಕ್ತಿಯ ಬಗ್ಗೆ ಇಟ್ಕೊಂಡಿರೋ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನ ಸರಿ ಮಾಡ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂತನೇ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ನಮ್ಮ ಓದೋ ವಿಧಾನ ಕೂಡ ತಪ್ಪಾಗೇ ಇರುತ್ತೆ. ನಾವೆಲ್ಲರೂ ಸಾಮಾನ್ಯವಾಗಿ ಹೀಗೇನೆ ಅನ್ಕೊಳ್ತೀವಿ. ಏನಾದ್ರೂ ನೋಡಿದ್ರೆ ಅಥವಾ ಓದಿದ್ರೆ ಅದು ನಮ್ಮ ತಲೆಯಲ್ಲಿ ಒಂದು ಫೋಟೋ ತರ ಕ್ಲಿಕ್ ಆಗಿ ಸೇವ್ ಆಗುತ್ತೆ. ಆಮೇಲೆ ಬೇಕಾದಾಗ ಅದನ್ನ ಸುಲಭವಾಗಿ ತೆಗೆದು ನೋಡ್ಬೋದು ಅಂತ. ಇದೇ ಕಾರಣಕ್ಕೆ ನೋಟ್ಸನ್ನ ಪದೇ ಪದೇ ಓದಿದ್ರೆ ಆ ಫೋಟೋ ಇನ್ನೂ ಡಾರ್ಕ್ ಆಗತ್ತೆ, ಅಂದ್ರೆ ನೆನಪು ಗಟ್ಟಿಯಾಗತ್ತೆ ಅಂತ ನಂಬ್ತೀವಿ. ಆದ್ರೆ ನಿಜವಾಗ್ಲೂ ಹಾಗೆ ಆಗಲ್ಲ. ಹಾಗಿದ್ರೆ ನಮ್ಮ ಮೆದುಳು ಒಂದು ಕ್ಯಾಮ್ರಾ ಅಥವಾ ಹಾರ್ಡ್ ಡ್ರೈವ್ ಅಲ್ಲ ಅಂದ್ರೆ ಮತ್ತಿನ್ನೇನು? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನಮ್ಮ ಕಲಿಕೆಯ ವಿಧಾನನೇ ಬದಲಾಗುತ್ತೆ. ಓಕೆ, ಈಗ ಬರೋಣ ಅಸಲಿ ವಿಷಯಕ್ಕೆ. ನೆನಪಿನ ಶಕ್ತಿಯ ಹಿಂದಿರುವ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಓದಿನ ರೀತಿ ಕಂಪ್ಲೀಟ್ ಆಗಿ ಬದಲಾಗತ್ತೆ. ನಮ್ಮ ಮೆದುಳನ್ನ ಕ್ಯಾಮ್ರಾ ಬದಲು ಒಂದು ಮಸಲ್ ಅಂತ ಯೋಚನೆ ಮಾಡಿ ನೋಡಿ. ಒಂದು ವಿಷಯವನ್ನ ನೆನ್ಪಿಸ್ಕೊಳ್ಳೋದು ಅಂದ್ರೆ ಸೇವ್ ಆಗಿರೋ ಫೈಲ್ ಓಪನ್ ಮಾಡೋ ತರ ಅಲ್ಲ. ಬದಲಿಗೆ ಪ್ರತಿ ಸಾರಿ ನಾವು ಆ ಮಾಹಿತಿಯನ್ನ ಮತ್ತೆ ಕಟ್ಟುತ್ತೇವೆ. ಆ ಕಟ್ಟೋ ಪ್ರಾಸೆಸ್ಗೆ ಎಷ್ಟು ಕಷ್ಟಪಡ್ತೀವೋ ನಮ್ಮ ನೆನ್ಪು ಅಷ್ಟು ಸ್ಟ್ರಾಂಗ್ ಆಗತ್ತೆ. ಜಿಮ್ನಲ್ಲಿ ಭಾರ ಎತ್ತಿದ್ರೆ ತಾನೇ ಮಸಲ್ಸ್ ಬೆಳೆಯೋದು, ಹಾಗೇನೆ ಇದು ಕೂಡ. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ನಮ್ಮ ಮೆದುಳು ಒಂಟಿಯಾಗಿ ಯಾವುದೇ ಸಂಬಂಧ ಇಲ್ದೇ ಇರೋ ಮಾಹಿತಿಯನ್ನ ಇದು ಬೇಕಾಗಿಲ್ಲ ಅಂತ ಬದಿಗಿಟ್ಬಿಡುತ್ತೆ. ಅದಕ್ಕೆ ನೋಡಿ, ಒಂದು ಪೇಜ್ ಓದಿ ಮುಗಿಸೋವಷ್ಟರಲ್ಲಿ ಮೊದಲ ಪ್ಯಾರಾದಲ್ಲಿ ಏನಿದೆ ಅಂತ ಮರ್ತೋಗಿರುತ್ತೆ. ಈ ಸ್ಲೈಡ್ನಲ್ಲಿರೋ ಜೇಡರ ಬಲೆ ಚಿತ್ರನೆ ನೋಡಿ. ಮಧ್ಯದಲ್ಲಿ ಒಂದು ಮುಖ್ಯ ಐಡಿಯಾ ಇದೆ. ಅದನ್ನ ನಮ್ಗೆ ಈಗಾಗ್ಲೇ ಗೊತ್ತಿರೋ ವಿಷಯಗಳಿಗೆ, ನಮ್ಮ ಸ್ವಂತ ಅನುಭವಗಳಿಗೆ, ಬೇರೆ ಸಬ್ಜೆಕ್ಟ್ಗಳಿಗೆ ಹೀಗೆ ಕನೆಕ್ಟ್ ಮಾಡಿದಾಗ ಅದು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಒಂದು ಒಂಟಿ ದಾರವನ್ನ ಸುಲಭವಾಗಿ ಕಟ್ ಮಾಡ್ಬೋದು, ಆದ್ರೆ ಗಟ್ಟಿಯಾಗಿ ಹೆಣೆದಿರೋ ಬಲೆಯನ್ನ ಮುರಿಯೋದು ಕಷ್ಟ ಅಲ್ವಾ? ಹಾಗೇನೆ ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಆದ್ರೆ ಇದು 100% ಸತ್ಯ. ಓದ್ಬೇಕಾದ್ರೆ ಏನಾದ್ರೂ ನೆನ್ಪಿಸ್ಕೊಳ್ಳೋಕೆ ಕಷ್ಟ ಆದ್ರೆ, ಮೆದುಳಿಗೆ ಒಂಥರ ಸ್ಟ್ರಗಲ್ ಆದ್ರೆ, ಆಗ್ಲೇ ನಮ್ಮ ಬ್ರೈನ್ ಇದು ಇಂಪಾರ್ಟೆಂಟ್ ವಿಷಯ, ಇದನ್ನ ಗಟ್ಟಿಯಾಗಿ ನೆನ್ಪಿಟ್ಕೋಬೇಕು ಅಂತ ಸಿಗ್ನಲ್ ಕೊಡುತ್ತೆ. ಸುಲಭವಾಗಿ ಓದಿದ್ರೆ ಬ್ರೈನ್ ಕೂಡ ಸುಮ್ಮನೆ ಇದ್ಬಿಡುತ್ತೆ. ಹಾಗಾದ್ರೆ ಈ ಕನೆಕ್ಷನ್ಸ್ಗಳನ್ನ ಸ್ಟ್ರಾಂಗ್ ಆಗಿ ಕಟ್ಟೋದು ಹೇಗೆ? ಅದಕ್ಕಿರೋ ಅತ್ಯುತ್ತಮ ಟೆಕ್ನಿಕ್ ಯಾವುದು? ಅದಕ್ಕಿರೋ ಉತ್ತರನೇ ಇದು. ಈ ಆಕ್ಟಿವ್ ರೀಕಾಲ್ ಅಂದ್ರೆ ಏನು ಅಂತೀರಾ? ತುಂಬಾ ಸಿಂಪಲ್. ಈಗ ನೋಟ್ಸ್ ಓದೋದು ಅಂದ್ರೆ ಗೂಗಲ್ ಮ್ಯಾಪ್ಸ್ನಲ್ಲಿ ದಾರಿಯನ್ನ ನೋಡೋದ್ ಹಾಗೆ. ಆದ್ರೆ ಆಕ್ಟಿವ್ ರೀಕಾಲ್ ಅಂದ್ರೆ ಮ್ಯಾಪ್ ಪಕ್ಕಕ್ಕಿಟ್ಟು ಆ ದಾರಿಯಲ್ಲಿ ನೀವೇ ಸ್ವತಃ ನಡೆಯೋಕೆ ಪ್ರಯತ್ನ ಪಡೋದು. ದಾರಿ ತಪ್ಪಬಹುದು, ಕಷ್ಟ ಆಗ್ಬೋದು, ಆದ್ರೆ ಹಾಗೆ ಮಾಡ್ದಾಗ್ಲೇ ಆ ದಾರಿ ನಮ್ಮ ನೆನಪಲ್ಲಿ ಶಾಶ್ವತವಾಗಿ ಉಳಿಯೋದು. ಇದನ್ನ ಪ್ರಾಕ್ಟೀಸ್ ಮಾಡೋದು ಕೂಡ ಸುಲಭ. ಮೊದ್ಲು ಓದಿದ್ಮೇಲೆ ಪುಸ್ತಕನ ಮುಚ್ಚಿ, ಆಮೇಲೆ ನೆನ್ಪಲ್ಲಿರೋದನ್ನೆಲ್ಲ ಒಂದು ಪೇಪರ್ ಮೇಲೆ ಬರೆಯಕ್ಕೆ ಟ್ರೈ ಮಾಡಿ. 3ನೇ ಸ್ಟೆಪ್, ಪುಸ್ತಕ ತೆಗ್ದು ಏನೆಲ್ಲ ಮರ್ತಿದ್ದೀರಿ ಅಂತೂ ಚೆಕ್ ಮಾಡ್ಕೊಡಿ. ಕೊನೆಗೆ ಆ ಇಡೀ ಟಾಪಿಕನ್ನ ಬೇರೆಯವರಿಗೆ ಪಾಠ ಮಾಡೋ ಥರ ಗಟ್ಟಿಯಾಗಿ ವಿವರಿಸಿ. ಹೌದು, ಈ ಮೆಥಡ್ ಬಳಸೋವಾಗ ಉತ್ತರ ತಕ್ಷಣಕ್ಕೆ ನೆನಪಿಗೆ ಬರಲ್ಲ, ಒದ್ದಾಡ್ದಾಗೆ ಆಗತ್ತೆ. ಅಯ್ಯೋ, ನನ್ಗೇನೂ ನೆನಪೇ ಇಲ್ವಲ್ಲ ಅಂತ ನಿರಾಸೆನೂ ಆಗ್ಬೋದು. ಬಟ್ ಚಿಂತೆ ಮಾಡ್ಬೇಡಿ, ನೆನ್ಪಿಡಿ, ಆ ಕಷ್ಟ, ಆ ಅಸಮಾಧಾನ ಇದೆಯಲ್ಲ, ಅದೇ ನಿಮ್ಮ ಬ್ರೈನ್ನಲ್ಲಿ ಸ್ಟ್ರಾಂಗ್ ಕನೆಕ್ಷನ್ಸ್ಗಳು ಬಿಲ್ಡ್ ಆಗ್ತಿರೋದಕ್ಕೆ ಸಿಗ್ನಲ್. ಆಕ್ಟಿವ್ ರೀಕಾಲ್ನ ಜೊತೆಗೆ ನಮ್ಮೆಲ್ಲರ ಕಲಿಕೆಯ ಪ್ರಯತ್ನಗಳನ್ನ ಹಲವಾರು ಪಟ್ಟು ಹೆಚ್ಚು ಮಾಡಬಲ್ಲ ಇನ್ನೊಂದು ಸೂಪರ್ ಪವರ್ಫುಲ್ ವಿಷಯ ಇದೆ. ಆದ್ರೆ ಇದನ್ನ ನಾವೆಲ್ಲ ಹೆಚ್ಚಾಗಿ ಕಡೆಗಣಿಸ್ಬಿಡ್ತೀವಿ. ಈ ಮಾತು ಕೇಳಿ ಎಷ್ಟು ಅದ್ಭುತವಾಗಿದೆ ಅಲ್ವಾ? ನಾವು ದಿನಪೂರ್ತಿ ಕಷ್ಟಪಟ್ಟು ಒಂದು ಡಾಕ್ಯುಮೆಂಟ್ ಟೈಪ್ ಮಾಡಿ ಕೊನೆಗೆ ಸೇವ್ ಬಟನ್ ಒತ್ತಿಲ್ಲ ಅಂದ್ರೆ ಏನಾಗುತ್ತೆ? ಇಡೀ ಶ್ರಮ ವೇಸ್ಟ್. ಹಾಗೇನೆ ದಿನಪೂರ್ತಿ ಓದಿದ್ದನ್ನ ನಮ್ಮ ಬ್ರೈನ್ನಲ್ಲಿ ಸೇವ್ ಮಾಡೋಕೆ ನಿದ್ದೆ ಅಷ್ಟು ಮುಖ್ಯ. ಈಗ ಈ ಸ್ಲೈಡ್ ಮೇಲಿರೋ ನಂಬರ್ ನೋಡಿ, -40%. ಇದರ ಅರ್ಥ ಏನು ಗೊತ್ತಾ? ಒಂದೇ ಒಂದು ರಾತ್ರಿ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಮರುದಿನ ಹೊಸ ವಿಷಯಗಳನ್ನ ನೆನಪಿಟ್ಕೊಳ್ಳೋ ನಮ್ಮ ಮೆದುಳಿನ ಸಾಮರ್ಥ್ಯ 40%ರಷ್ಟು ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ನಮ್ಮ ಮೆದುಳು ಅರ್ಧಂಬರ್ಧ ಕೆಲಸ ಮಾಡ್ತಾ ಇರುತ್ತಷ್ಟೇ.
ನಾವು ಮಲ್ಗಿದ್ದಾಗ ನಮ್ಮ ಬ್ರೈನ್ ಸುಮ್ಮನೆ ಇರಲ್ಲ. ಅದು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ದಿನವಿಡೀ ಕಲಿತ ವಿಷಯಗಳನ್ನ ಶಾರ್ಟ್ ಟರ್ಮ್ ಮೆಮರಿಯಿಂದ ಲಾಂಗ್ ಟರ್ಮ್ ಮೆಮರಿಗೆ ವರ್ಗಾಯಿಸುತ್ತೆ. ಅಷ್ಟೇ ಅಲ್ಲ, ಹೊಸ ಮತ್ತು ಹಳೆ ಐಡಿಯಾಗಳ ಮಧ್ಯೆ ಹೊಸ ಕನೆಕ್ಷನ್ಸ್ ಕೂಡ ರೂಪಿಸುತ್ತೆ. ಅದಕ್ಕೆ ನೋಡಿ, ಕೆಲವೊಮ್ಮೆ ರಾತ್ರಿ ಅರ್ಥವಾಗದ ಪ್ರಾಬ್ಲಮ್ ಬೆಳಗ್ಗೆ ಎದ್ದ ತಕ್ಷಣ ಸಾಲ್ವ್ ಆಗಿರುತ್ತೆ. ಹಾಗಾಗಿ ನಮ್ಮೆಲ್ಲರ ಮೈಂಡ್ ಸೆಟ್ ಬದಲಾಗಬೇಕು. ರಾತ್ರಿ ಇಡೀ ನಿದ್ದೆಗೆಟ್ಟು ಓದೋದು ಬುದ್ಧಿವಂತಿಕೆ ಅಲ್ಲ. ನಿಜ ಹೇಳ್ಬೇಕಂದ್ರೆ ಹಾಗೆ ಮಾಡೋದ್ರಿಂದ ಹಳೆ ನೆನಪುಗಳನ್ನ ಅಳಿಸಿ ಹೊಸ ನೆನಪುಗಳನ್ನ ಸೇರಿಸೋಕೆ ಆಗದೆ ಒದ್ದಾಡ್ತೀವಿ. ನೆನ್ಪಿಡಿ, ನಿದ್ದೆ ಅನ್ನೋದು ಓದಿಗೆ ಅಡ್ಡಿ ಅಲ್ಲ, ಅದು ಓದಿನ ಪ್ರಕ್ರಿಯೆಯಲ್ಲೇ ಬರೋ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಹಾಗಾದ್ರೆ ಈ ಎಲ್ಲದರ ಸಾರಾಂಶ ಏನು? ಒಂದು ಸೂಪರ್ ಮೆಮರಿ ಬೇಕು ಅಂದ್ರೆ ಈ 3 ವಿಷಯಗಳನ್ನ ಮರೆಯಬೇಡಿ. 1. ಮೆದುಳು ಕನೆಕ್ಷನ್ಸ್ಗಳನ್ನ ಕಟ್ಟುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. 2. ಆ ಕನೆಕ್ಷನ್ಸ್ ಕಟ್ಟೋಕೆ ಆಕ್ಟಿವ್ ರೀಕಾಲ್ ಬಳಸೋದು. 3. ಓದಿದ್ದನ್ನ ಸೇವ್ ಮಾಡೋಕೆ ಚೆನ್ನಾಗಿ ನಿದ್ದೆ ಮಾಡೋದು. ಕೊನೆಗೆ ಪ್ರತಿಯೊಬ್ಬರೂ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ನೀವು ಮಾಡ್ತಿರೋದು ಹಾರ್ಡ್ ವರ್ಕಾ ಅಥವಾ ಸ್ಮಾರ್ಟ್ ವರ್ಕಾ? ದಿನಕ್ಕೆ 10 ಗಂಟೆ ಕೂತು ಓದೋದು ಮುಖ್ಯ ಅಲ್ಲ. ಆ ಸಮಯದಲ್ಲಿ ನಿಮ್ಮ ಮೆದುಳು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದು ಮುಖ್ಯ. ಈ ಟೆಕ್ನಿಕ್ಗಳನ್ನ ಬಳಸಿ ನಿಮ್ಮ ಓದಿನ ವಿಧಾನವನ್ನ ಇಂದಿನಿಂದಲೇ ಬದಲಾಯಿಸಿ.